ಮೊರಾರ್ಜಿ ದೇಸಾಯಿ 2026ರ ಪ್ರಶ್ನೆ ಪತ್ರಿಕೆಯ ಜಿಕೆ ಅಂದ್ರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ 1 ಅಂದ್ರೆ ಆಯ್ಕೆ 1 ಸರಿಯಾದ ಉತ್ತರ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಚಂಡೀಗಢವು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಚಂಡೀಗಢವು ಭಾರತದ ಮೊದಲ ಯೋಜಿತ ನಗರವೂ ಸಹ ಆಗಿದೆ. ಇದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ರಾಜಧಾನಿ ಆಗಿದೆ. ಹೌದಾ? ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ, ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ, ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಹರಿಯಾಣ ರಾಜ್ಯದ ರಾಜಧಾನಿ ಚಂಡೀಗಢ, ಪಂಜಾಬ್ ರಾಜ್ಯದ ರಾಜಧಾನಿ ಸಹ ಚಂಡೀಗಢ ಆಗಿದೆ. ಆದ್ದರಿಂದ ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಹೌದಾ? ಎರಡನೇ ಪ್ರಶ್ನೆ ನೋಡ್ತಾ ಹೋದ್ರೆ, 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಭಾರತಕ್ಕಿದೆ ಅಲ್ವಾ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದ್ರೆ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ. ಆದ್ದರಿಂದ ಭಾರತವು ಸಹ ಒಂದು ಪರ್ಯಾಯ ದ್ವೀಪ ದೇಶ. ಹೌದಾ? ಪರ್ಯಾಯ ದ್ವೀಪ ಅಂತ ಕರೀತಾರೆ ನಮ್ಮ ದೇಶವನ್ನ. 3 ಕಡೆ ನೀರಿದ್ದು 1 ಕಡೆ ಭೂಭಾಗ ಇರುವುದನ್ನ ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ದ್ವೀಪ ಅಂದ್ರೆ ಸುತ್ತಲೂ ಅಂದ್ರೆ 4 ದಿಕ್ಕಿನಲ್ಲಿಯೂ ಸಹ ನೀರಿದ್ರೆ ಅದಕ್ಕೆ ದ್ವೀಪ ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್, ಮೂರು ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನು ಏನಂತ ಕರೀತಾರೆ ಅಂದ್ರೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಅಂದ್ರೆ ಸುತ್ತಲೂ ನೀರಿರುವುದನ್ನ ನಾವು ದ್ವೀಪ ಅಂತ ಕರೆದ್ರೆ, ಅಂದ್ರೆ 4 ದಿಕ್ಕಿನಲ್ಲೂ ನೀರಿದ್ರೆ ಅದಕ್ಕೆ, ಸುತ್ತಮುತ್ತಲೂ ನೀರಿದ್ರೆ ದ್ವೀಪ ಅಂತ ಕರಿತೀವಿ. 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹೌದಾ? ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿವೆ ಅಂತ ಹೇಳ್ಕೊಟ್ಟಿದ್ದಾರೆ. 1ನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಸರಿ. 2ನೇದೇನ್ ಕೊಟ್ಟಿದ್ದಾರೆ? ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದು ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳಾಗಬೇಕಾಗಿತ್ತು. ಓಕೆ, ಬಿ ತಪ್ಪು. ನೆಕ್ಸ್ಟ್, ಸಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸಿ ಕರೆಕ್ಟ್. ಆದ್ದರಿಂದ ಸರಿಯಾದ ಆಯ್ಕೆ ಎ ಮತ್ತು ಸಿ ಮಾತ್ರ ಸರಿ. 2ನೇ ಆಯ್ಕೆ ಸರಿಯಾಗಿದೆ. ಓಕೆ, 84ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಕುತುಬ್ ಮಿನಾರ್ ಇರುವ ಸ್ಥಳ ಅಂತ ಕೇಳಿದ್ದಾರೆ. ಕುತುಬ್ ಮಿನಾರ್ ಇರುವ ಸ್ಥಳ ದೆಹಲಿ. ಸರಿಯಾದ ಉತ್ತರ 1. 85ನೇ ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಕರಾವಳಿ ಜಿಲ್ಲೆಗಳು ಅಂತೇಳಿ ನಮ್ಮ ಕರ್ನಾಟಕದಲ್ಲಿರುವ ಜಿಲ್ಲೆಗಳು ಒಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಶಿವಮೊಗ್ಗ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ. ಇದು ಮಲೆನಾಡಿನಲ್ಲಿ ಬರ್ತದೆ. ಹೌದಾ? ನೆಕ್ಸ್ಟ್, 86ನೇ ಪ್ರಶ್ನೆ, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರ, ಅಂದ್ರೆ ಉದಕ ಮಂಡಲಂ ಸರಿಯಾದ ಉತ್ತರವಾಗಿದೆ. 87ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ಪ್ರಾಣಿಯನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕದ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ಆಯ್ಕೆ 1 ಸರಿಯಾದ ಉತ್ತರ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್. ಅಂದ್ರೆ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್, ಅಂದ್ರೆ ಕನ್ನಡದಲ್ಲಿ ಜಲಾಂತರಗಾಮಿ ಅಂತ ಕರೀತಾರೆ. ಹೌದಾ? ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ಹೆಸರಿಸಿರಿ ಅಂತ ಕೇಳಿದರೆ. ಇದು ಒಂದು ಅವಿಭಕ್ತ ಕುಟುಂಬ. ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. 90ನೇ ಪ್ರಶ್ನೆ, ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 3 ಷಡ್ಭುಜ ಸರಿಯಾದ ಉತ್ತರವಾಗಿದೆ. 91ನೇ ಪ್ರಶ್ನೆ, ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿದೆ, ಕೊಚ್ಚಿನ್ ಬಂದರು ಕೇರಳ ರಾಜ್ಯದಲ್ಲಿದೆ, ಪಾರಾದೀಪ್ ಬಂದರು ಒಡಿಶಾ ರಾಜ್ಯದಲ್ಲಿದೆ, ಬಟ್ ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶದಲ್ಲಿದೆ. ಆದ್ದರಿಂದ ಇಲ್ಲಿ ಆಯ್ಕೆ ಹೊಂದಾಣಿಕೆ ಆಗದ ಜೋಡಿ ಯಾವ್ದಪ್ಪ ಅಂದ್ರೆ 4. ಆಯ್ಕೆ ಸರಿಯಾದ ಉತ್ತರ ಇದ್ರೊಳಗ 4. ಇಲ್ಲಿ ನೋಡಿ, ಕಾಂಡ್ಲಾ ಬಂದರು ಪಶ್ಚಿಮ ಕರಾವಳಿ ತೀರ, ಕೊಚ್ಚಿನ್ ಕೇರಳ ಸಹ ಪಶ್ಚಿಮ ಕರಾವಳಿ ತೀರ,
ಪಾರಾದೀಪ್ ಪೂರ್ವ ಕರಾವಳಿ ತೀರ. ಇನ್ನ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ಪೂರ್ವ ಕರಾವಳಿ ತೀರ. ವಿಶಾಖಪಟ್ಟಣಂ ಇರುವುದು ಆಂಧ್ರ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ಇಸ್ರೋ ಇದರ ವಿಸ್ತೃತ ರೂಪ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಪದದ ವಿಸ್ತೃತ ರೂಪವಾಗಿದೆ. ಆದ್ದರಿಂದ ಸರಿಯಾದ ಆಯ್ಕೆ 3. 93ನೇ ಪ್ರಶ್ನೆ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಕೇಳಿದ್ದಾರೆ. ಹೌದಾ? ಆಯ್ಕೆ 2 ಸರಿಯಾದ ಉತ್ತರ 11 ಆಗಿದೆ. ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳದ ಬಗ್ಗೆ ಕೇಳಿದ್ದಾರೆ. ಯಾವ್ದಪ್ಪ ಅಂದ್ರೆ ಆಯ್ಕೆ 1 ಜಿಬ್ರಾ ಕ್ರಾಸಿಂಗ್ ಸರಿಯಾದ ಉತ್ತರವಾಗಿದೆ. 95ನೇ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಕಪ್ಪು ಚಿನ್ನ ಅಂದ್ರೆ ನಾವು ಕಾಳು ಮೆಣಸನ್ನ ಅಂತ ಕರಿತೀವಿ. ಅದೇ ಕಪ್ಪು ಚಿನ್ನ ಅಂತ ಹೇಳಿ ಯಾವುದು ಸಂಪನ್ಮೂಲಗಳಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಬಂದ್ರೆ ಪೆಟ್ರೋಲಿಯಂ ಅನ್ನ ನಾವು ಏನಂತ ಕರಿತೀವಿ? ಕಪ್ಪು ಚಿನ್ನ ಅಂತ ಕರಿತೀವಿ. ಇಲ್ಲಿ ಐತಿಹಾಸಿಕ ದೃಷ್ಟಿಯಿಂದ ಅಂದ್ರೆ ಸಾಂಬಾರು ಪದಾರ್ಥಗಳಲ್ಲಿ ನಾವು ಕಪ್ಪು ಚಿನ್ನ ಅಂತೇಳಿ ಕಾಳು ಮೆಣಸನ್ನ ಕರಿತೀವಿ. ಹೌದಾ? ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರದ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ಯಾವ ದಿಕ್ಕಿಗೆ ಕರ್ನಾಟಕ ದಿಕ್ಕಂದ್ರೆ ಇಲ್ಲಿ ನೋಡಿ, ಪಶ್ಚಿಮ, ಪೂರ್ವ, ದಕ್ಷಿಣ, ಉತ್ತರ ಇದೆ. ಕರ್ನಾಟಕ ಬರೋದು ಈ ಸೈಡ್ ಇಲ್ಲಿ ಬರ್ತದೆ. ಪಶ್ಚಿಮಕ್ಕೆ ಯಾವ ಸಮುದ್ರ ಇದೆಪ್ಪ ಅಂದ್ರೆ ಭಾರತಕ್ಕೆ ಅರಬ್ಬಿ ಸಮುದ್ರವಿದೆ. ಆದ್ದರಿಂದ ಸರಿಯಾದ ಆಯ್ಕೆ 2. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವಪ್ಪ ಅಂದ್ರೆ ಅರಬ್ಬಿ ಸಮುದ್ರ. ನಮ್ಗೆ ಆಗಲೇ ಇನ್ನೊಂದು ಹಿಂದೆ ಒಂದು ಕ್ವಶನ್ ಬಂದಿತ್ತು, ಏನಪ್ಪಾ ಅಂದ್ರೆ ಅದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಂತ ಬಂದಿತ್ತು. ಅದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಇಲ್ಲಿ ಏನ್ ಕೇಳಿದ್ದಾರೆ? ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಕೇಳಿದ್ದಾರೆ. ಇದು ಆಯ್ಕೆ 2 ಅರಬ್ಬಿ ಸಮುದ್ರ ಸರಿಯಾದ ಉತ್ತರ. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ ಅಂತ ಕೇಳಿದ್ದಾರೆ. ಹೌದಾ? ಥಾರ್ ಮರುಭೂಮಿ ಬರಬಹುದು ರಾಜಸ್ಥಾನದಲ್ಲಿ, ಬಟ್ ಅದು ಇನ್ನೂ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಅವ್ಯಾವಪ್ಪ ಅಂದ್ರೆ ಪಂಜಾಬ್, ಹರಿಯಾಣ, ಗುಜರಾತ್. ಹೌದಾ? ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯಗಳಲ್ಲಿ ಥಾರ್ ಮರುಭೂಮಿ ಹರಡಿಕೊಂಡಿದೆ. ಇನ್ನು 98ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆಯುವುದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಾಂದ್ರ ಬೇಸಾಯ ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ 1 ಸರಿಯಾದ ಆಯ್ಕೆಯಾಗಿದೆ. 99ನೇ ಪ್ರಶ್ನೆ, ಈ ಕೆಳಗಿನ ವಂಶ ವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಎಲ್ಲಿದ್ದಾರೆ ಕೀರ್ತನ, ರಾಜು? ನೋಡ್ತಾ ಹೋದ್ರೆ ಓಕೆ, 2ನೇ ಟರ್ಮಿನಲ್ ನಲ್ಲಿ ರಾಜು ಇದ್ರೆ 4ನೇ ಟರ್ಮಿನಲ್ ನಲ್ಲಿ ಕೀರ್ತನ ಇದ್ದಾಳೆ. ಇವ್ರಿಗಿರುವ ಸಂಬಂಧ ಏನು ಗಮನಿಸ್ತಾ ಹೋದ್ರೆ ಮೊಮ್ಮಗಳು ಮತ್ತು ಅಜ್ಜ. ಆಯ್ಕೆ 1 ಸರಿಯಾದ ಉತ್ತರ. ಹೌದಾ? 100ನೇ ಪ್ರಶ್ನೆ, ಸ್ವಚ್ಛ ಮತ್ತು ಶುದ್ಧ ಪರಿಸರ ಆಪ್ಷನ್ 4 ಸರಿಯಾಗಿದೆ.